ಎಷ್ಟು ಬ್ರಾಡ್ ಥಿಂಕಿಂಗ್ ಇದೆ ಅವರಿಗೆ ಅಂತ ಅಂತಾರೆ ಅಷ್ಟೇ ಹೊರತು ಒಂದು ಅವಾರ್ಡ್ ಕೊಟ್ಬಿಡ್ತಾರೆ. ಬೇಕಾದ್ರೆ ನಿಮಗೆ ಅವಾರ್ಡ್ ಕೊಡ್ತಾರೆ ಅಷ್ಟೇ ಹೊರತು ವಸ್ತುತಃ ಅದು ನಡೀತದ ಜಗತ್ತಲ್ಲಿ. ಹಾಗಾದ್ರೆ ವಸ್ತುತಃ ಏನು ನಡೀತದೆ ಅದನ್ನು ಶ್ರೀಮದ್ ಆಚಾರ್ಯ ಹೇಳೋಗಿದ್ದಾರೆ. ಸತ್ಯವನ್ನೇ ಹೇಳಿರ್ತಕ್ಕಂಥವ್ರು ನಮ್ಮ ಶ್ರೀಮದ್ ಆಚಾರ್ಯರಾಗಿರ್ತಕ್ಕಂಥವರು. ದೇಶ, ಕಾಲ, ಗುಣ, ಭಕ್ತಿ, ಯೋಗ್ಯತಾ, ಕರ್ಮ ಇವಿಷ್ಟನ್ನ ನೋಡಿಕೊಂಡು ದೇವರು ಫಲ ಕೊಡ್ತಾನಾದ ಕಾರಣ ಅವನಿಗೆ ಸಮ ಎಂಬುದಾಗಿ ಹೆಸರಿದೆ. ಬರೀ ದೇವರಲ್ಲ, ಎಲ್ಲರೂ ಮಾಡೋದು ಇದನ್ನೇ. ಉದಾಹರಣೆಗೆ ಬ್ಯಾಂಕ್ ಇದೆ, ಬ್ಯಾಂಕ್ ಎಂಪ್ಲಾಯರ್ ಆಗಿದ್ದಾರೆ, ಬ್ಯಾಂಕ್ ಮ್ಯಾನೇಜರ್ ಇದ್ದಾನೆ ತಿಳ್ಕೊಳ್ಳಿ. ಆ ಬ್ಯಾಂಕ್ ಮ್ಯಾನೇಜರ್ ಏನಿದ್ದಾನೆ ಅವನಿಗೆ ಇಷ್ಟು ಸಂಬಳ ಅಂತ ಇರ್ತದ್ರಿ. ಎಲ್ಲರೂ ಮ್ಯಾನೇಜರ್ ಆದರೂ ಕೂಡ ಸಂಬಳದಲ್ಲಿ ವ್ಯತ್ಯಾಸ ಇದೆ. ಯಾಕೆ ವ್ಯತ್ಯಾಸ ಇದೆ? ದೇಶ. ಅದೇ ಬ್ರಾಂಚ್ ಏನಿದೆ, ಇದೇ SBI ಬ್ರಾಂಚ್ ಅಮೆರಿಕದಲ್ಲಿದ್ರೆ ಆ ಬ್ರಾಂಚ್ ಅಲ್ಲಿ ಬೇರೆ ಇದೆ ಸಂಬಳ. ಅದೇ ಬ್ರಾಂಚ್ ಇಂಡಿಯಾದಾಗಿದ್ರೆ ಬೇರೆ ಇದೆ. ಕಾಲ. ಒಂದು ಕರ್ಮಕ್ಕೆ ಫಲ ಕೊಡಬೇಕಾದ್ರೆ ದೇವರು ಕಾಲವನ್ನು ನೋಡ್ತಾನೆ. ಕಾಲವನ್ನ ನೋಡಿಕೊಂಡೇ ಫಲ ಕೊಡ್ತಕ್ಕಂಥವರಾಗ್ತಾರೆ. ಫ್ಯಾಕ್ಟ್ರಿಗಳಲ್ಲಿ ಇದು ನಿಮಗೆ ಗೊತ್ತಾಗ್ತದೆ. OT ಅಂತ ಮಾಡ್ತಾರಿಲ್ಲ, ಓವರ್ ಟೈಮ್ ಮಾಡಿರ್ತಾರೆ. ಓವರ್ ಟೈಮ್ ಮಾಡಿದವನಿಗೆ ಜಾಸ್ತಿ ಕೊಡ್ತಾರೆ, ಕಡಿಮೆ ಮಾಡಿರ್ತಕ್ಕಂಥವನಿಗೆ ಕಡಿಮೆ ಮಾಡ್ತಾರೆ. ದೇಶ, ಕಾಲ, ಗುಣ, ಅವನ ಕ್ಯಾರೆಕ್ಟರ್ ಇರ್ತದೆ. ಒಳ್ಳೆ ಕ್ಯಾರೆಕ್ಟರ್ ಇದ್ರೂ ಕೂಡ ಅವನಿಗೆ ಕೆಲವು ಸಲ ಬೋನಸ್ ಅನ್ನತಕ್ಕಂಥದ್ದು ಸಿಗ್ತದೆ. ಭಕ್ತ್ಯಾದಿ ಗುಣಗಳಿರತಕ್ಕಂಥದ್ದು. ಭಕ್ತಿ ಅಂದ್ರೆ ಪ್ರೀತಿ ಅಂತ ಅರ್ಥ. ಮೂಲತಃ ಯೋಗ್ಯತೆ ಇರ್ತದೆ. ಆ ಜೀವನ ಯೋಗ್ಯತೆ ಅಂದ್ರೆ ಕ್ವಾಲಿಫಿಕೇಶನ್ ಇರ್ತದೆ. ಈಸ್ ಕ್ವಾಲಿಫೈಡ್ ಆದ ಕಾರಣ ಅವನಿಗೆ ಅಷ್ಟು ಸಂಬಳ ಅನ್ನತಕ್ಕಂಥದ್ದು ಇರ್ತದೆ. ಅವನು ಮಾಡಿದ ಕರ್ಮಗಳಿರ್ತವೆ. ಅಂದ್ರೆ ಬೇಕಾದ ಸಾಲ ತಗೊಂಡ್ಬಿಟ್ಟಿರ್ತಾನೆ ಅವನು, ಬ್ಯಾಂಕಿಂದ ಸಾಲ ತಗೊಂಡ್ಬಿಟ್ಟಿರ್ತಾನೆ. ಸಂಬಳ ಕೊಡಬೇಕಾ, ಸಂಬಳ ಇಷ್ಟೊಂದು ಫಿಕ್ಸ್ ಆಗಿರ್ತದೆ. ಸಂಬಳ ಕೊಡುವಾಗ ತಿಂಗಳ ಕೊನೆಗೆ ಇವೆಲ್ಲ ನೋಡ್ತಾರ್ರಿ. ಇವಿಷ್ಟು ನೋಡಿ DA ಇನ್ನೊಂದು ಮತ್ತೊಂದು ಲೀವ್ ವಿತೌಟ್ ಪೇ, LOP ಬೇರೆ ಇರ್ತದೆ. ಅಥವಾ ಏನಾದ್ರೂ ಇವನು ಸಾಲ ಇಲ್ಲ ತಗೊಂಡಿದ್ರೆ ಅಲ್ಲೇ ಕಟ್ ಆಗಿಬಿಡ್ತದೆ, ಕೈಯಾಗ ಏನ್ ಬರುದಿಲ್ಲ. ನಂಗೆ ಸಂಬಳ ಇಷ್ಟೊಂದು ಕೊಡ್ರಿ ಅಂದ್ರೆ ನೀನ್ ಸಾಲ ತಗೊಂಡಿಲ್ಲನ. ಇವೆಲ್ಲ ನೋಡಿಕೊಂಡು ಕೊನೆಗೆ ಇವನ್ ಕೈಗೆ ಎಷ್ಟು ಬರ್ತೋ ಅಷ್ಟು ಕೊಡ್ತಾರೆ. ಇದಕ್ಕೆ ಸಮ ಶಬ್ದದ ಅರ್ಥ. ಎಲ್ಲರೂ ಸಮ ಅಂತ ಹೇಳಿ ಏನಾರ ಮಾಡಿದ್ರೆ ಎಲ್ಲರಿಗೂ ಒಂದೇ ಸಂಬಳ ಕೊಟ್ಬಿಡ್ತಾರೆ. ಅವನು ಯಾರು ಹುಚ್ಚರು ಕೂಡ ಕೊಡ್ತಕ್ಕಂಥ ಜಗತ್ತೊಳಗೆ ಅಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮ್ಮ ಮುಂದೆ ಇಲ್ಲಿ ಇಟ್ಟಿರ್ತಕ್ಕಂಥವರಾಗಿದ್ದಾರೆ. ಹೀಗಾಗಿ ಭಗವಂತ ಏನಿದ್ದಾನೆ ಅವನಲ್ಲಿ ಸರ್ವಥಾ ಯಾವ ಕಾಲದಲ್ಲಿ ಯಾವ ದೋಷಗಳು ದೇವರಲ್ಲಿಲ್ಲ. ಸಕಲ ದೋಷ ದೂರ ಅನಂತ ಕಲ್ಯಾಣ ಗುಣ ಪರಿಪೂರ್ಣನೇನಿದ್ದಾನೆ ಅವನೇ ಭಗವಂತ ಅಂತ ಹೇಳಿಕೊಟ್ಟವರು ಮತ್ತೆ ಏಕೈಕ ಆಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ. ವಾಟ್ ಈಸ್ ಗಾಡ್ ಅಂತ ಕೇಳಿದ್ರೆ ಹಿ ಈಸ್ ಅನ್ ಅಟ್ರಿಬ್ಯೂಟ್ ಆಫ್ ಇನ್ಫೈನಟ್ ನಂಬರ್ ಆಫ್ ಕ್ವಾಲಿಟೀಸ್. ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅವನು ದೇವರು. ಯಾವ ದೋಷಗಳಿಲ್ಲ ಅವನ ಹತ್ರ, ಯಾವ ರೀತಿಯ ದೋಷಗಳು ದೇವರಲ್ಲಿಲ್ಲ. ಹುಟ್ಟು ಸಾವು ಇನ್ನೊಂದು ಮತ್ತೊಂದು, ಯಾವ ರೀತಿಯ ಹುಟ್ಟು ಯಾವ ರೀತಿಯ ಸಾವು ದೇವರಲ್ಲಿಲ್ಲ. ಇದು ಯಾರಿಗೂ ಇಲ್ಲ. ಲಕ್ಷ್ಮೀದೇವಿ ಹಿಂದಿಡಿದು ಇದು ಯಾರಿಗೂ ಇಲ್ಲ. ಲಕ್ಷ್ಮೀದೇವಿಗೂ ಒಂದು ರೀತಿಯಲ್ಲಿ ಹುಟ್ಟಿದೆ, ಬ್ರಹ್ಮದೇವರಿಗೂ ಒಂದು ರೀತಿಯಲ್ಲಿ ಹುಟ್ಟಿದೆ, ವೇದಗಳಿಗೂ ಒಂದು ರೀತಿಯಲ್ಲಿ ಹುಟ್ಟಿದೆ, ಕಾಲಕ್ಕೂ ಒಂದು ರೀತಿ ಹುಟ್ಟಿದೆ. ಇವೆಲ್ಲ ಅನಾದಿ ಮತ್ತೆ ಇದ್ರ ದೇವರು ಸೃಷ್ಟಿ ಮಾಡಿಲ್ಲ. ಆದರೆ ಅನಾದಿ ನಿತ್ಯವಾದಿ ಪದಾರ್ಥಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ವಿಕಾರ ಇದೆ. ಎಲ್ಲವೂ ದೇವರ ಅಧೀನವಾಗಿಯೇ ಅನಾದಿ ಕಾಲದಿಂದ ಇರತಕ್ಕಂಥದ್ದಾಗಿದೆ. ಆದ ಕಾರಣ ದೇವರು ಎಂದೂ ಕೂಡ ದೋಷಭೂಯಿಷ್ಠನಾಗಿರ್ತಕ್ಕಂಥವನು ಅಲ್ಲವೇ ಅಲ್ಲ. ಇಷ್ಟು ಆ ದೇವರ ವಿಷಯವಾಗಿರ್ತಕ್ಕಂಥದ್ದಿದೆ. ಇದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅತ್ರಾಪ್ಯುದಾಹರಂತಿಂ ಇಮಂ ಇತಿಹಾಸಂ ಪುರಾತನಂ. ಇಷ್ಟೊತ್ತು ಥಿಯರಿ ಆಯ್ತು. ಈಗ ಅದಕ್ಕೆ ಒಂದು ಕಥೆ ಹೇಳ್ತಾರೆ, ಅಂದ್ರೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಕ್ಕಂಥದ್ದು. ಹಾಗಾಗಿ ಥಿಯರಿಟಿಕಲ್ ಅಂಡ್ ಪ್ರಾಕ್ಟಿಕಲ್ ಅಂತ ಎರಡು ಇರ್ತವೆ ಅವೆಲ್ಲೂ ಕೂಡ. ಹಾಗಾಗಿ ಅದನ್ನ ಒಂದು ಕಥೆ ಮೂಲಕವಾಗಿ ಸೈನ್ಸ್ ಗೀನ್ಸ್ ಓದಿದವರಿಗೆ ಗೊತ್ತಿರ್ತದೆ. ಎಷ್ಟೇ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅಷ್ಟು ತಲೆಗೆ ಹೋಗ್ತಾ ಇರೋ ಹುಡುಗರಿಗೆ. ಅದೇ ಅವರಿಗೆ ಲ್ಯಾಬೊರೇಟರಿ ಕರ್ಕೊಂಡು ಹೋಗಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದಾಗ ಅಯ್ಯೋ ಇಷ್ಟೇನಾ ಅಂತ ಬೇಗನೆ ಅರ್ಥ ಆಗುತ್ತೆ. ಹಾಗೆ ಥಿಯರಿಟಿಕಲ್ ಆಗಿ ಎಷ್ಟು ಹೇಳ್ತಾರೋ ಅಷ್ಟು ಹೇಳ್ತಾರೆ. ಅದಾದ ಮೇಲೆ ಅದಕ್ಕೊಂದು ಕಥೆ ಹೇಳ್ತಕ್ಕಂಥವ್ರು. ಏನದು ಕಥೆ? ರಾಜಸೂಯ ಯಾಗ, ಅಶ್ವಮೇಧ ಸಮೇತವಾದ ರಾಜಸೂಯ ಯಾಗವನ್ನ ಪಾಂಡವರು ಮಾಡ್ತಾ ಇದ್ದಾರೆ. ಯುಧಿಷ್ಠಿರನಾಗಿರ್ತಕ್ಕಂಥವನು ಮಾಡ್ತಾ ಇದ್ದಾನೆ. ಅಗ್ರ ಪೂಜೆಯನ್ನ ಯಾರಿಗೆ ಮಾಡಬೇಕು ಅಂತ ಪ್ರಶ್ನೆ ಬಂತು.
ಆಗ ಭೀಷ್ಮಾಚಾರ್ಯ ಪಿತಾಮಹರಾದ ಭೀಷ್ಮಾಚಾರ್ಯರನ್ನು ಕೇಳಿದ, ಕೃಷ್ಣನಿಗೆ ಅಗ್ರಪೂಜೆ ಅಂತ ಹೇಳಿದರು. ಅಲ್ಲಿ ಇನ್ನೂ 2 ರೂಪ ಇದೆ ದೇವರದ್ದು. ಪರಶುರಾಮನಾಗಿದ್ದಾನೆ, ಸಾಕ್ಷಾತ್ ವೇದವ್ಯಾಸನಾಗಿ ಪರಮಾತ್ಮ ಇನ್ನೊಂದು ರೂಪದಲ್ಲಿದ್ದಾನೆ. ಆ 2 ರೂಪಗಳಿಗೆ ಅಗ್ರ ಪೂಜೆ ಅಂತ ಹೇಳ್ಬೋದಾಗಿತ್ತು ಭೀಷ್ಮಾಚಾರ್ಯರು. ಬೇಕಂತ ಹೇಳೋದಿಲ್ಲ ಅವರು. ಯಾಕೆ ಹೇಳಲ್ಲ ಅಂದ್ರೆ ಗಲಾಟೆ ಆಗಬೇಕಿಲ್ಲಿದೆ, ಗಲಾಟೆ ಆಗ್ಬೇಕಂತಾನೆ ಇದೆ ಭಾಗವತಾಗ. ಗಲಾಟೆ ಆದ್ರನೇ ಸರಿಯಾದ ತತ್ವ ಹೊರಗೆ ಬರ್ತದ್ರಿ. ಗಲಾಟೆ ಆದ್ರೆ ಮತ್ತೆ ತತ್ವ ಹೊರಗೆ ಬರೋದು. ಯಾವ ಸರಿ ಯಾವ ತಪ್ಪಂದು ಗೊತ್ತಾಗಬೇಕಾದ್ರೆ ಗಲಾಟೆ ಆಗ್ಬೇಕು ಅಂತ ಈ ಮಾತು ಇಲ್ಲಿದೆ, ಸಪ್ತಮಸ್ಕಂದಲ್ಲಿದೆ. ಅದಕ್ಕೋಸ್ಕರವಾಗಿನೇ ಹಂಗೆ ಹೇಳಿದ್ರು ಭೀಷ್ಮಾಚಾರ್ಯರು. ಯಾಕಂದ್ರೆ ವೇದವ್ಯಾಸ ದೇವರಂದ್ರೆ ಭಾರಿ ರೆಸ್ಪೆಕ್ಟ್ ಆ ಕಾಲದಾಗೆ. ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ವೇದವ್ಯಾಸ ದೇವರ ಶಿಷ್ಯರೇ. ಅವ್ರಿಗೆ ಅಗ್ರಪೂಜೆ ಅಂದ್ರೆ ಗಲಾಟೆನೇ ಇರ್ತಿರಲಿಲ್ಲ. ಇನ್ನು ಪರಶುರಾಮ ದೇವರಂದ್ರು ಎಲ್ಲ ಕ್ಷತ್ರಿಯರು ಗದಗದ ನಡಿಗೆ ಹೋಗ್ತಕ್ಕಂಥವ್ರು. ಅವ್ರ ಹತ್ರನೇ ಸಾಕಷ್ಟು ಜನ ಪಾಠಕ್ಕೆ ಹೋಗಿದ್ರು. ಅವರಿಬ್ಬರು ಬ್ರಾಹ್ಮಣರು ಅಂತ ಸಿದ್ಧ ಆಗಿ ಬಿಡ್ತಕ್ಕಂಥದ್ದಾಗಿತ್ತು. ಬ್ರಾಹ್ಮಣರಿಗೆ ಅಗ್ರ ಪೂಜೆ ಮಾಡಿದ್ರೆ ಯಾರು ಅಬ್ಜೆಕ್ಷನ್ ಮಾಡೋರಲ್ಲ. ಅಲ್ಲ, ಸಮಸ್ಯೆ ಇರೋದು ಕೃಷ್ಣನಲ್ಲಿ. ಇವನು ಕ್ಷತ್ರಿಯನಲ್ಲ, ಇವನು ಜಾರ, ಇವನು ಚೋರ, ವಿಪರೀತ ಇದೆ ದೇವರ ಮೇಲೆ. ಕೃಷ್ಣಾವತಾರ ಇದೆ ನೋಡ್ರಿ, ಪ್ರಚಂಡ ಆಟ ಆಡಿಬಿಟ್ಟಿದ್ದಾನೆ ದೇವರು. ತಾನು ಮಹಾ ದೋಷಿ ಅಂತಾನೆ ತೋರಿಸ್ಕೊಂಡ್ಬಿಟ್ಟಿದ್ದಾನೆ ಜಗತ್ತೊಳಗೆ. ಇವನು ಸಾಕ್ಷಾತ್ ಭಗವಂತ, ಇವನಲ್ಲಿ ಯಾವ ದೋಷಗಳು ಇವನಲ್ಲಿಲ್ಲ ಅಂತ ಇದನ್ನ ಜಗತ್ತಿಗೆ ತೋರಿಸ್ಬೇಕಾಗಿದೆ ಭೀಷ್ಮಾಚಾರ್ಯರಿಗೆ. ಅದಕ್ಕೋಸ್ಕರವಾಗಿ ಕೃಷ್ಣನಿಗೆ ಅಗ್ರಪೂಜೆ ಅಂತಂದ್ರು. ಸರಿ ಅಂತಂದ್ರೆ ಅಗ್ರಪೂಜೆ ನಡೀತಾ ಇದೆ. ಶಿಶುಪಾಲ ಕೂತಿದ್ದ. ಎಲ್ಲ ಕಾಲದಲ್ಲಿ ಇರ್ತಾರೆ ಇವ, ಎಲ್ಲ ಕಾಲದಲ್ಲಿ ಇರ್ತಾರೆ. ತಿಳ್ಕೊಂಡ್ಬಿಡ್ರಿ, ಒಬ್ರು ಮೆರಿತಾರೆ, ಗುಣದಿಂದ ಮೆರಿತಾರೆ ಅಂತಂದ್ರೆ ಹೊಟ್ಟೆ ಉರಿ ಇನ್ನೊಬ್ರಿಗೆ ಇದ್ದೇ ಇರ್ತದೆ. ಇದು ಎಲ್ಲ ಕಾಲದಲ್ಲಿ, ಕೃತಯುಗದಲ್ಲಿ ಕಡಿಮೆ ಅಷ್ಟೇ, 1% ಅಷ್ಟೇ. ಹಾಗಾಗಿ ಅವನು ಕೂತಿದ್ದ ಶಿಶುಪಾಲ. ಮಹಾಭಾರತದಲ್ಲಿ 2 ಅಧ್ಯಾಯ ತಿಳ್ಕೊಳ್ಳಿ. ಬರೀ ಬೈಯೋದೇ 2 ಅಧ್ಯಾಯ ಇದೆ ಮಹಾಭಾರತ. ಪ್ರಚಂಡ ಬೈತಾನೆ, ಎಲ್ಲರನ್ನ ಬೈತಾನೆ, ಕೊನೆಗೆ ಕೃಷ್ಣನ ಬೈತಾನೆ. ಏನು ಬುದ್ಧಿ ಇದೆ ನಿಮಗೆ ಅಂತ ಕೇಳ್ತಾನೆ ಅವನು. ಎಂತೆಂಥ ಆಚಾರಗಳಿದ್ದೀರಾ, ಎಂಥ ಪಿತಾಮಹರು ಅಂತ ಕರೀತಾರೆ ನಿನ್ನನ್ನು ಭೀಷ್ಮ, ಇಷ್ಟು ಪರಿಜ್ಞಾನ ಇಲ್ಲ ನಿನಗೆ ಅಂತ ಬೈತಾನೆ. ಏನು ಶಾಸ್ತ್ರ ಓದಿದ್ಯಾನೆ? ಅಗ್ರಪೂಜೆ ಅಂದ್ರೆ ಏನು ಗೊತ್ತಾ ನಿಮಗೆಲ್ಲ? ಯಾರಿಗೆ ಮಾಡಬೇಕು ಅಗ್ರಪೂಜೆ ಅಂತ ಗೊತ್ತಾ ನಿಮಗೆ? ಏನು ಫುಲ್ ಇಷ್ಟ ಇದೆ ಅಲ್ಲಿ. ಪ್ರಚಂಡ ಬೈದ. ಅಷ್ಟಲ್ಲ ಅಂದ್ರೆ ಕೃಷ್ಣನ ಕಡೆಗೆ ತೆಗಿತಾನೆ. ಕೃಷ್ಣ ನಿಂಗಾದ್ರೂ ಬುದ್ಧಿ ಬೇಡ ಅಂತ ಕಣ್ಣು ಹುಡುಗಿಯರ ಮೇಲೆ ಕಣ್ಣು ಹಾಕ್ತಕ್ಕಂಥವನಾಗ್ತೀಯ. ಪರಸ್ತ್ರೀ, ಪರಧನ, ಪರವಾಗಿರ್ತಕ್ಕಂಥ ಎಲ್ಲ ಇನ್ನೊಬ್ಬರದೆಲ್ಲ ಕಳತಾನ ಮಾಡಿದ್ರಾಗ ನೀನು ಇಡೀ ಜೀವನ ಇರತಕ್ಕಂಥದ್ದಾಗಿದೆ. ಜಾರ, ಚೋರ, ಬೈದು ನೋಡ್ದ ದೇವರು. ಎಲ್ಲದಕ್ಕೂ ಒಂದು ಲಿಮಿಟ್ ಇರ್ತದೆ. ಎಲ್ಲದಕ್ಕೂ ಚಕ್ರ ಪ್ರಯೋಗವನ್ನ ಮಾಡಿಬಿಡ್ತಕ್ಕಂಥವನಾಗಿದ್ದಾನೆ ಪರಮಾತ್ಮ. ಅಲ್ಲಿ ಕತ್ತರಿಸೋಗ್ಬಿಟ್ಟು ನಡೆಯೋದು. ಅಲ್ಲಿ ಆಶ್ಚರ್ಯ ಏನಾಯ್ತು ಅಂದ್ರೆ, ದೃಷ್ಟ್ವಾ ಮಹಾದ್ಭುತಂ ರಾಜ ರಾಜಸೂಯೇ ಮಹಾಕ್ರತೌ. ಆ ಶಿಶುಪಾಲನ ದೇಹದಿಂದ ಜೀವ ಒಂದು ದೀಪದಂತೆ ಹೊರಗೆ ಬಂದ್ಬಿಡಿದ್ರಿ. ಅದು ಎಲ್ಲರೂ ನೋಡ್ತಾ ಇರಬೇಕಾದ್ರೆ ಕೃಷ್ಣನ ಪಾದಾರವಿಂದದಿಂದ ಕೃಷ್ಣನೊಳಗೆ ಸೇರ್ಕೊಂಡ್ಬಿಡ್ತದೆ. ಇದನ್ನ ಪ್ರತ್ಯಕ್ಷ ನೋಡ್ತಾ ಇದ್ದಾನೆ ಯುಧಿಷ್ಠಿರ. ಅಹೋ ಅತ್ಯದ್ಭುತಂ ಏತತ್ ದುರ್ಲಭೈ ಕಾಂತಿನಾಮಪಿ. ಪಕ್ಕದಲ್ಲಿ ನಾರದರಿದ್ದರು. ನಾರದರನ್ನು ಕೇಳ್ತಾ ಇದ್ದಾನೆ ಯುಧಿಷ್ಠಿರ. ಧರ್ಮರಾಜ ಅಂದ, ನಾರದರೆ ಇದೇನು ಆಶ್ಚರ್ಯ? ಅವ್ರಿಂದ ಧಮಘೋಷ ಸುತಪಾಪ ಆರಭ್ಯ ಕಲಭಾಷಣಾತ್. ಈ ಧಮಘೋಷನ ಮಗನಾದ ಶಿಶುಪಾಲ ಏನಿದ್ದಾನೆ ಮಹಾಪಾಪಿಷ್ಟ. ಆರಭ್ಯ ಕಲಭಾಷಣಾತ್, ತೊದಲ ನುಡಿ ಯಾವತ್ತು ಆರಂಭವಾಗಿದೆ ಇವನಿಗೆ ಅವತ್ತಿಂದಲೂ ಕೃಷ್ಣನ ಬೈದಿರ್ತಕ್ಕಂತಹ ಮಹಾಪಾಪಿ ಇವನು. ಧರ್ಮರಾಜನಿಗೆ ಪೇಷನ್ಸ್ ಜಾಸ್ತಿ, ತುಂಬಾ ಪೇಷನ್ಸ್. ಸತ್ಯಾತ್ಮರಿದ್ದ ಹಾಗೆ ಗೊತ್ತಿಲ್ಲ, ತುಂಬಾ ಪೇಷನ್ಸ್. ಅಂತಹ ಧರ್ಮರಾಜನಿಗೂ ಪೇಷನ್ಸ್ ಮೀರಿದೆ ಇಲ್ಲಿ ಭಾಗವತದಲ್ಲಿ ಆಗ್ತಾರೆ. ಯಾಕಂದ್ರೆ ಶ್ವಿತ್ರೋನ ಜಾತೋ ಜಿಹ್ವಾಯಾಮ್ ಅಂದ್ಬಿಟ್ಟ. ಅಂತಹ ಧರ್ಮರಾಜನ ಬಾಯಿಲಿಂತ ಮಾತು ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಅಂತ ಧರ್ಮರಾಜನಂತಾನೆ ಇವನ ನಾಲಿಗೆಗೆ ಯಾಕೆ ಶ್ವೇತ ಕುಷ್ಠ ರೋಗ ಬಡ್ಕೊಳ್ಳಿಲ್ಲ ಅಂತ. ಅಂದ್ರೆ ಧರ್ಮರಾಜನ ಪೇಷನ್ಸ್ ಮೀರೋಷ್ಟವನು ದೇವರನ್ನು ಬೈದಾನ ಅಂತ ಅರ್ಥ. ಶಿಶುಪಾಲ ಇವನ ನಾಲಿಗೆಗೆ ಶ್ವೇತಕುಷ್ಠ ಅನ್ನತಕ್ಕಂಥದ್ದು ಯಾಕೆ ಹಿಡಿಲಿಲ್ಲ ಅಂತ
ಬೈದು ಬಿಡ್ತಕ್ಕಂಥವನಾಗಿದ್ದಾನೆ ಯುಧಿಷ್ಠಿರನಾಗಿರ್ತಕ್ಕಂಥವ. ಆಗ ಅಂತಾನೆ, ಗಾಳಿಗೆ ಜೋರಾಗಿ ಗಾಳಿ ಬೀಸಿದಾಗ ಹಾಗೆ ದೀಪ ಅಲ್ಲೋಲ ಕಲ್ಲೋಲ ಆಗ್ತಾ ಇರ್ತದೋ ಹಾಗೆ ನನ್ನ ಮನಸ್ಸಾಗಿದೆ. ಆರಂಭದಿಂದನೂ ಬೈತಾ ಇರ್ತದೆ. ಇಂಥವನಿಗೆ ದೇವರಲ್ಲಿ ಸ್ಥಾನವ? ಏನೋ ಭಕ್ತ ನಿರಂತರ ದೇವರ ಸ್ತೋತ್ರ ಮಾಡಿದ್ದಾನೆ, ಆರಾಧನೆ ಮಾಡಿದ್ದಾನೆ, ದೇವರಲ್ಲಿ ಸಿಕ್ಕಿದ್ರೆ ಇದಕ್ಕೆ ಅರ್ಥ ಇದೆ. ಇದೇನು ವಿಚಿತ್ರ. ಏತದ್ ಭ್ರಾಮ್ಯತಿ ಮೇ ಬುದ್ಧಿ ದೀಪಾರ್ಚಿರಿವ ವಾಯುನ. ಗಾಳಿಗೆ ಒಡ್ಡಿದ ದೀಪದಂತೆ ನನ್ನ ಮನಸ್ಸಿನಲ್ಲಿ ಈ ಸಂಶಯವಾಗತಕ್ಕಂಥದ್ದು ಬಂದಿದೆ. ನಾರದರೆ ಇದಕ್ಕೇನು ಉತ್ತರ ಅಂತ ಕೇಳಿದ. ನಾರದ ಉವಾಚ, ಇಲ್ಲೇ ಬಂದ್ಬಿಡ್ತು ನೋಡಿ, ನಾಳೆ ಬರ್ತಂದಿದ್ದೆ. ನಿಂದನಸ್ತವ ಸತ್ಕಾರ ನೆಕ್ಕಾರಾರ್ಥ ಕಲೇವರಂ ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ. ಈ ಶ್ಲೋಕದ ಅರ್ಥ ಏನು ಹೇಳ್ತೇನೆ ಮೊದಲು. ನಿಂದನ ಸ್ತವ ಸತ್ಕಾರ. ನೋಡಪ್ಪ ಧರ್ಮರಾಜ, ನಿಂದನೆ ಅಂದ್ರೆ ಗೊತ್ತಲ್ಲ, ಬೈಯೋದು. ನಿಂದ, ಸ್ತವ ಅಂದ್ರೆ ಸ್ತೋತ್ರ, ಸ್ತೋತ್ರ ಅಂದ್ರೆ ಹೊಗಳೋದು, ಬೈಯೋದು ಹೊಗಳೋದು. ಸತ್ಕಾರ, ಸತ್ಕಾರವನ್ನ ಮಾಡತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು. ಇವೆಲ್ಲ ಏನವಲ್ಲ, ಇದನ್ನ ಯಾವಾಗಲೂ ಏನ್ ನೋಡಿ ಮಾಡ್ತೇವೆ ನಾವು? ಹೊರಗಿಡುವ ದೇಹ ನೋಡಿ ತಾನೇ ಮಾಡೋದು. ಎಷ್ಟು ಸುಂದರವಾಗಿದೆ ನೋಡ್ರಿ. ಹೀಗೆ ಪ್ರತಿಯೊಂದು ಶ್ಲೋಕನೂ ಹೀಗೆ ಇದೆ ಇಲ್ಲಿ. ನಾವು ಯಾವಾಗಲೂ ಕೂಡ ಲೋಕದಲ್ಲಿ ಯಾವಾಗಲೂ ನಮ್ಮ ವ್ಯವಹಾರ ಹೇಗಿದೆ? ದೇಹ ನೋಡಿಕೊಂಡೆ. ಬಂದ ನೋಡು ಕರಿಯ ಅಂತೀವಿಲ್ಲ ನಾವು, ಅಥವಾ ಬಂದ ಕೆಂಚ ಬಂದಿಲ್ಲ ಅಂತಂತೀವಿ. ಕರಿಯ ಕೆಂಚ ಬಂದಲ್ವಾ ಗಿಡ್ಡ ಅಂತೀವಿ. ಗಿಡ್ಡ, ಉದ್ದ, ದಪ್ಪ, ಕಪ್ಪು, ಇವೆಲ್ಲ ಯಾವುದು ನೋಡ್ಕೊಂಡು ನಮ್ಮ ವ್ಯವಹಾರ? ದೇಹ ನೋಡಿಕೊಂಡು ವ್ಯವಹಾರ. ಎಷ್ಟು ಚೆನ್ನಾಗಿದ್ದಾರೆ ಅಂದ ತಕ್ಷಣ ಏನು ಖುಷಿ ಆಗ್ಬಿಡ್ತಾವ. ಹೆಂಗಿದಾರ ಕೆಟ್ಟ ಮೂತಿ ಅಂದ್ರೆ ಒಂಥರ ಆಗ್ಬಿಡುತ್ತೆ. ಇದೆಲ್ಲ ಏನ್ ನೋಡ್ಕೊಂಡಾಗ್ತಾ ಇದೆ? ನೆಕ್ಕಾರ ಅರ್ಥಂ ಕಲೇವರಂ ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ. ಪ್ರಧಾನ ಅಂದ್ರೆ ಪ್ರಕೃತಿ, ಪ್ರಕೃತಿಯಿಂದ ಮಾಡಲ್ಪಟ್ಟಿರೋ, ಪ್ರಕೃತಿಯ ವಿಕಾರವಾಗಿ ಬಂದಿರತಕ್ಕಂಥದ್ದು ಪಂಚಭೂತಗಳು. ಆ ಪಂಚಭೂತಗಳಿಂದ ಮಾಡಿರತಕ್ಕಂಥದ್ದು ಈ ದೇಹ. ಈ ದೇಹವನ್ನ ನೋಡಿಕೊಂಡು ಈ ವ್ಯಾಪಾರಗಳನ್ನ ಮಾಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಇಲ್ಲಿ ಇದಾಗಿದೆ ಅಂದ್ರೆ, ನಾನೇ ದೇಹ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಅದಕ್ಕೆ ಅಷ್ಟೊತ್ತು ನಿಂತ್ಕೊಳ್ಳೋದು ಕರಡಿ ಮುಂದೆ. ಕರಡಿ ಮುಂದೆ ಯಾಕೆ ಅಷ್ಟು ನಿಂತ್ಕೊಂತ? ಹಿಂಗ್ ನೋಡ್ಕೊಂತ ಹಿಂಗ್ ನೋಡಿ ಏನೇನೋ ಮಾಡ್ತಾನೆ ಮಾರಾಯ. ಚಂದ ಇದ್ದೇನೆ ನಾನು ಅನ್ಕೊಂತಾನೆ. ನೀನಲ್ಲ ಈ ದೇಹ. ಎಷ್ಟು ಸುಂದರವಾದ ಮಾತುಗಳು ಭಾಗವತದಲ್ಲಿದೆ. ಹಾಗಾದ್ರೆ ಪ್ರಧಾನ ಪರಯೋ ರಾಜನ್ ಅವಿವೇಕ. ಅವಿವೇಕ ಅಂದ್ರೆ ಅಜ್ಞಾನ. ನಾನು ಬೇರೆ, ದೇಹ ಬೇರೆ ಅನ್ನತಕ್ಕಂಥ ಜ್ಞಾನ ಇಲ್ಲದೆ ಅಜ್ಞಾನದಿಂದ ಇಷ್ಟೆಲ್ಲ ಆಗತ್ತೆ ಅಂತ ಹೇಳಿ. ಪ್ರಶ್ನೆ ಏನು, ಉತ್ತರ ಏನು ತಲೆಬಿಡ ಅರ್ಥ ಆಗಲ್ರಿ ಇಲ್ಲಿ. ಪ್ರಶ್ನೆ ಏನ್ ಕೇಳನೆ? ಇವನು ತೊದಲ್ ನುಡಿ ಬಂದಾಗಿಂದಲೂ ಬಾಯಿಗೆ ಸಿಕ್ಕಾಗ ದೇವರನ್ನು ಬೈದಾನ. ಇಂಥ ಪಾಪಿ ಇವನು, ಇವನಿಗೆ ದೇವರಲ್ಲಿ ಹೇಗೆ ಸ್ಥಾನ ಅಂತ ಪ್ರಶ್ನೆ. ಉತ್ತರ ಏನು? ಪ್ರಶ್ನೆಗೂ ಉತ್ತರಕ್ಕೂ ಸಂಬಂಧನೇ ಹತ್ತೋದಿಲ್ಲ ಭಾಗವತ. ಅಷ್ಟು ಸುಲಭ ಇದೆ ಭಾಗವತ ಅಂತ ತಿಳ್ಕೊಬೇಡ್ರಿ. ಎಷ್ಟು ಕಷ್ಟ ಇದೆ ನೋಡ್ರಿ. ಪ್ರಶ್ನೆ ಏನ್ ಕೇಳಿದ್ರೆ ಉತ್ತರ ಏನ್ ಹೇಳಿದ್ರೆ ಅರ್ಥನೇ ಆಗುತ್ತೆ. ಮಹಾನುಭಾವರಾದ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ಏನು 18,000 ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಪೇಜಾವರ ಮಠದಲ್ಲಿ ಬಂದಿರತಕ್ಕಂಥ ವಿಜಯಧ್ವಜ ತೀರ್ಥರು ಪ್ರಾಚೀನರು. ಅವರು 3 ರೀತಿ ವಿಕಲ್ಪ ಮಾಡ್ತಾರೆ. ಪ್ರಶ್ನೆಯನ್ನೇ 3 ರೀತಿ ವಿಕಲ್ಪ ಮಾಡಿ, ಧರ್ಮರಾಜನ ಪ್ರಶ್ನೆಯನ್ನ 3 ರೀತಿ ವಿಕಲ್ಪ ಮಾಡಿ, ಯಾವ ಪ್ರಶ್ನೆಗೆ ಇದು ಉತ್ತರ ಅಂತ ಅವರು ಹೇಳದೇ ಇದ್ರೆ ನಮಗೆ ಲಿಂಕೆ ಆಗ್ತದೆ. ಆಶ್ಚರ್ಯ. ಹಾಗಾಗಿ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರಂತಾರೆ, ಏನ್ ನಿನ್ ಪ್ರಶ್ನೆಪ್ಪ? ಇಡೀ ತುಂಬಿದ ಸಭಾ, ಏನ್ ರಾಸುಯಾಗ ಅಂದ್ರೆ 14 ಲೋಕ ಬಂಧದಲ್ಲಿ ತುಂಬಿದ ಸಭೆಯಲ್ಲಿ ಬಾಯಿಗೆ ಸಿಕ್ಕ ಹಾಗೆ ಬೈದ ಅವನು. ಈಗ ನಮಗೆ ದೊಡ್ಡ ತುಂಬಿದ ಸಭೆ ಅಲ್ಲ, ಗಂಡ ಗುಂಡಿ ಅಂತ ಇಬ್ಬರೇ ಇರ್ತಾರೆ. ಗಂಡ ಹೇಳ್ತಿ ತಿಳ್ಕೊಳ್ರಿ ಮನೆಗೆ.
ಇವಳೇನಂದ್ರೆ ಅವನಿಗೆ ಅಂತಪರಿ ಸಿಟ್ಟು ಬಂದ್ಬಿಡ್ತದೆ, ಅವನೇನಾದ್ರೂ ಸಿಟ್ಟು ಬಂದು ಇವನು ಎಲ್ಲ ಕಡೆ ಹೇಳ್ಕೊಂಡು ಹೋಗ್ಬಿಡ್ತಾಳಾಗಿ, ಹೋಗತ್ಲಾಗಿ ಇಡೀ ಊರಿಗೆ ಹೇಳ್ಬಿಡ್ತಾರೆ. ನಿಮ್ಮ ಇಬ್ಬರ ಮಧ್ಯೆ ನಡೆದಿರೋದು ಜಗತ್ತು ಯಾಕೆ ಗೊತ್ತಾಗಬೇಕು? ನಾವೇ ತಾನೇ ಮಾಡೋದೆಲ್ಲ. ನೀವು ಹೇಳದೆ ಹೋದ್ರೆ ಹೆಂಗ್ ಗೊತ್ತಾಗ್ತದೆ? ನಿಮ್ಮ ಮನೆಯ ಸಮಾಚಾರ ಹೊರಗೆ ಹೆಂಗ್ ಬರ್ತದೆ? ನೀವೇ ಹೇಳ್ಕೊಂಡ್ರಿ, ನಿಮ್ಮ ಹಣೆ ಬರೋದು ಹಾಗೆ. ಯಾಕಿಟ್ಟು ಹೇಳಿದೆ, ಅಂಥದ್ದು ತುಂಬಿದ ಸಭಾ, ಎಂತಿಂಥವರಿದ್ದಾರೆ. ಆ ತುಂಬಿದ ಸಭೆಯಲ್ಲಿ ಯಾರಾದರೂ ಏನಾದರೂ ಮಾತಾಡಿ ನಮ್ಮನ್ನು ಅವಮಾನ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಸಿಟ್ಟು ಬರ್ತದೆ ನಮಗೆ. ಅಷ್ಟು ಜನಗಳ ಎದುರಿಗೆ ನನಗೆ ಅವಮಾನ ಆಗಿಬಿಟ್ರೆ ಪ್ರಚಂಡ ಸಿಟ್ಟು ಬಂದ್ಬಿಡ್ತದೆ ನನಗೆ. ಹಾಗಾದ್ರೆ ನಿನ್ನ ಪ್ರಶ್ನೆ ಏನು? ಮೊದಲನೇದೇನು? ಪ್ರಶ್ನೆ 3 ವಿಕಲ್ಪ ಮಾಡ್ತಾ ಇದ್ದಾರೆ ವಿಜಯಧ್ವಜ ತೀರ್ಥರು. ತುಂಬಿದ ಸಭೆಯಲ್ಲಿ ಅವಮಾನವನ್ನ ಮಾಡಿದ್ದಕ್ಕೋಸ್ಕರವಾಗಿ ನಮಗೆ ಸಿಟ್ಟು ಬಂದ್ಬಿಡ್ತದೆ. ಯಾರಾದ್ರೂ ನಮ್ಮನ್ನು ಅವಮಾನ ಮಾಡಿದರೆ, ಎಲ್ಲರೂ ಸೇರಿದಾಗ ನಮಗೊಂದು ಅವಮಾನ ಯಾರಾದ್ರೂ ಮಾಡಿಬಿಟ್ರೆ ಭಯಂಕರ ಅವ್ರ ಮೇಲೆ ಸಿಟ್ಟು ಬರ್ತದೆ. ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೇವೆ. ಹಾಗಾದ್ರೆ ತುಂಬಿದ ಸಭೆಯಲ್ಲಿ ಶಿಶುಪಾಲ ಬಾಯಿಗೆ ಸಿಕ್ಕ ಹಾಗೆ ಬೈದದ್ದಕ್ಕೆ ಕೃಷ್ಣನಿಗೆ ಅವನ ಮೇಲೆ ಸಿಟ್ಟು ಬರ್ತಕ್ಕಂಥದ್ದಾಗಿ ಅವನಿಗೆ ತಮಸ್ಸಿಗೆ ನರಕದಲ್ಲಿ ಹಾಕಬೇಕಾಗಿತ್ತು, ತನ್ನಲ್ಲಿ ಸ್ಥಾನ ಹೇಗೆ ಕೊಟ್ಟ ಅಂತ ಪ್ರಶ್ನೆಯೋ, ಅಥವಾ ಈ ಜನ್ಮದಲ್ಲೇ ಅವನು ಸಾಧನೆ ಮಾಡಿಲ್ಲ, ಈ ಜನ್ಮದಲ್ಲಿ ಅವನು ಸಾಧನೆ ಮಾಡಿಲ್ಲ, ಈ ಜನ್ಮದಲ್ಲಿ ಬರೀ ಬೈದಿದ್ದಾನೆ, ದೇವರ ನಿಂದನೆ ಮಾಡಿದ್ದಾನೆ, ಅದಕ್ಕೋಸ್ಕರವಾಗಿ ಅವನಿಗೆ ದೇವರಲ್ಲಿ ಸ್ಥಾನ ಹೇಗೆ ಸಿಕ್ತು ಅಂತ ಪ್ರಶ್ನೆಯೋ, ಅಥವಾ ಹಿಂದೆ ಚತುರ್ಥ ಸ್ಕಂದ ಭಾಗವತದಲ್ಲಿ ವೇನನ ಕಥೆ ಬಂದಿದೆ. ಆ ವೇನ ಭಗವದ್ ದ್ವೇಷಿ ಅಂತ ಹೇಳಿದ್ದಾರೆ. ಹಾಗಾದರೆ ಭಗವಂತನನ್ನ ದ್ವೇಷ ಮಾಡಿರುವ ವೇನನಿಗೆ ತಮಸ್ಸಾಗಿದೆ ಅಂತ ಹಿಂದೆ ಹೇಳಿದ್ದಾರೆ. ಅದು ತಲೆಯಲ್ಲಿಟ್ಟುಕೊಂಡು, ಹಾಗಾದರೆ ಹಿಂದೆ ಹೇಗೆ ದ್ವೇಷ ಮಾಡಿದ ವೇನನಿಗೆ ತಮಸ್ಸಾಗಿದೆಯೋ ಅದೇ ರೀತಿಯಲ್ಲಿ ಇವನು ದ್ವೇಷ ಮಾಡಿದ್ದಾನಾದ ಕಾರಣ ಇವನಿಗೆ ತಮಸ್ಸಾಗತಕ್ಕಂಥದ್ದಾಗದೆ ದೇವರಲ್ಲಿ ಸ್ಥಾನ ಹೇಗೆ ಸಿಗ್ತದೆ? ದೇವರ ಸ್ಥಾನ ಅಂದ್ರೆ ಸಾಯುಜ್ಯ ಅಂತ ಮೋಕ್ಷ ನಂತರಕ್ಕೆ. ಆ ಸಾಯುಜ್ಯ ಅನ್ನುವ ಮೋಕ್ಷ ಅನ್ನತಕ್ಕಂಥದ್ದು ಹೇಗೆ ಸಿಕ್ತು ಅಂತ ನಿನ್ನ ಪ್ರಶ್ನೆಯೋ. 3 ರೀತಿ ಮಾಡಿದ್ರು ಆ ಪ್ರಶ್ನೆಯನ್ನು ವಿಜಯಧ್ವಜರು. ಅದರಲ್ಲಿ ಮೊದಲನೇ ಪ್ರಶ್ನೆಗೆ ಇಲ್ಲಿ ಉತ್ತರ ಹೇಳ್ತಾ ಇದ್ದಾರೆ ನಾರದರು ಅಂತ ಹೇಳಿ. ಮೊದಲನೇದೇನು? ಎಲ್ಲರ ಎದುರಿಗೆ ಅವಮಾನ ಮಾಡಿದಾಗ ಸಹಜವಾಗಿ ನಮಗೆ ಅವರ ಮೇಲೆ ಸಿಟ್ಟು ಬಂದು ಅವರಿಗೆ ಕೇಡನ್ನ ಬಯಸ್ತೇವೆ, ಹೌದಲ್ಲ? ಆಗ ಕೈಲಾಗದೇ ಇದ್ರೂ ಕೂಡ ಮನಸ್ಸಲ್ಲಿ ಕೂತು ಬಿಡ್ತದೆ, ಅವಳು ಹಂಗಂದ್ಲು, ಎಲ್ಲಾರೆದ್ರೆ ನನಗೆ ಹಂಗಂದ್ಲು, ಅವಳು ಮಾಡ್ತೇನೆ ಮಾಡ್ತೇನೆ ಮಾಡ್ತೇನೆ, ಟೈಮ್ ಸಿಗ್ತದೆ ನನಗೆ ಅಂತ ಕಾಯ್ತಾ ಇರ್ತೀವಿ, ಸೇಡ್ ತಿಳಿಸ್ಕೊಳ್ತೀವಿ ಅಲ್ವಾ? ಇದೆಲ್ಲ ದೋಷಗಳು, ನಮ್ಮಲ್ಲಿರ್ತಕ್ಕಂಥ ದೋಷಗಳು. ಹಾಗಾದ್ರೆ ಮೊದಲನೇ ಪ್ರಶ್ನೆ ಅನ್ನತಕ್ಕಂಥದ್ದೇನಿದೆ, ವಿಕಲ್ಪ. ಪ್ರಶ್ನೆಯ ಮೊದಲನೇ ವಿಕಲ್ಪಕ್ಕೇನೆ ಇಲ್ಲಿ ಉತ್ತರ ಸಿಗ್ತಾ ಇದೆ. ಅಂದ್ರೆ ಎಲ್ಲಾರೆದುರಿಗೆ ಅವಮಾನ ಮಾಡಿದಾಗ ದೇವರು ಅವನ ಮೇಲೆ ಸಿಟ್ಟಾಗತಕ್ಕಂಥವನಾಗಿ ಅವನನ್ನ ಶಿಕ್ಷೆ ಮಾಡಬೇಕಾಗಿತ್ತು. ಅದರ ಬದಲು ದೇವರು ತನ್ನಲ್ಲಿ ಅವನಿಗೆ ಸ್ಥಾನವನ್ನು ಹೇಗೆ ಕೊಟ್ಟಿದ್ದಾನೆ ಅಂತಾನೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದಾಗಿದೆ. ಅದಕ್ಕೆ ಉತ್ತರ ಕೊಡ್ತಾ ಇದೆ ಈ ಒಂದು ಶ್ಲೋಕ. ನಿಂದನಸ್ತವ ಸತ್ಕಾರ ನೆಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ. ಸುಂದರವಾದ ಪ್ರಶ್ನೆ, ಸಮಯ ಆಗಿದೆ. ಇದಕ್ಕೆ ಉತ್ತರವನ್ನ ಏನು ಅನ್ನುವುದನ್ನು ನಾಳೆಯ ದಿವಸ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯತ್ಕರೋಷಿ ಯದಸ್ನಾಸಿ ಯಜ್ಜುಃ